ಹಾಸನದ ಗಣೇಶೋತ್ಸವದಲ್ಲಿ 9 ಮಂದಿ ದುರ್ಮರಣ. ಬಳ್ಳಾರಿ ತಲುಪಿದ ಪ್ರವೀಣ್ ಕುಮಾರ್ ಮೃತದೇಹ. ಬಳ್ಳಾರಿಯ ನಾಗಲಕೆರೆ ಬಡಾವಣೆ ನಿವಾಸಿ ಪ್ರವೀಣ್ ಮನೆ ಕೆಲಸ ಮಾಡಿ ಮಗನನ್ನ ಓದಿಸ್ತಾ ಇದ್ದ ತಾಯಿ ಸುಶೀಲ. ಮಗನನ್ನ ಇಂಜಿನಿಯರಿಂಗ್ ಓದಿಸ್ತಾ ಇದ್ದ ತಾಯಿ ಸುಶೀಲ ಮುಗಿಲು ಮುಟ್ಟಿದ್ದ ಮೃತ ಪ್ರವೀಣ್ ಕುಟುಂಬಸ್ಥರ ಆಕ್ರಂದನ. ನೋಡಿ, ಇದು ಇನ್ನೂ ದುರಂತ. ಬಳ್ಳಾರಿಯಿಂದ ಇಲ್ಲಿಗೆ ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ ಮಗನನ್ನು ಕಳಿಸಿದ್ರು ಹಾಸನಕ್ಕೆ. ಕಷ್ಟನೋ ಸುಖನೋ ಯಾರ ಮನೆಯ ಕೆಲಸ ಮಾಡೋ, ಮನೆ ಕೆಲಸ ಮಾಡಿ ಜೀವನ ಕಟ್ಕೊಂಡು ಮಗನ ಜೀವನ ಕಟ್ಕೊಡ್ಬೇಕು ಅಂತ ತಾಯಿ ಹಗಲು ರಾತ್ರಿ ಅಂತ ಕೆಲಸ ಮಾಡ್ತಾ ಇದ್ಲು. ಮಗನು ಪಾಪ ಏನು ತಾನೇ ಮಾಡಿದ್ದಾನೆ, ಓದ್ಕೊಂಡು ಸಂಜೆ ಅಷ್ಟೊತ್ತಿಗೆ ಗಣಪತಿ ಬಿಡ್ತಾ ಇದ್ದಾರೆ, ಹೋಗಿ ಬರೋಣ ಅಂತ ಹೋಗಿದ್ದಾನೆ. ಆಕ್ಸಿಡೆಂಟಲ್ಲಿ ಸಾವನ್ನಪ್ಪಿದ್ದಾನೆ. ಬಳ್ಳಾರಿ ತಲುಪಿದೆ ಪ್ರವೀಣ್ ಕುಮಾರ್ ಮೃತದೇಹ. ಬಳ್ಳಾರಿಯ ನಾಗಲಕೆರೆ ಬಡಾವಣೆಯ ನಿವಾಸಿ ಪ್ರವೀಣ್. ಆ ಸಂಕಟ, ಆ ನೋವು ಆ ತಾಯಿಗೆ ಹೇಳ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ, ತಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಮಗ ನೀನೇನು ಸ್ವಲ್ಪ ವರ್ಷ ಕಷ್ಟಪಟ್ಬಿಟ್ರೆ ಜವಾಬ್ದಾರಿ ಕಳ್ಕೊಬಿಡ್ತೀನಿ ಅಂತ ಆಕೆ ಕೆಲಸ ಮಾಡಿಕೊಂಡು ಮಗನ ಓದಿಸ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಕುಟುಂಬಸ್ಥರು ಏನು ಹೇಳ್ತಾರೆ, ನಮ್ಮ ಪ್ರತಿನಿಧಿ ಸಿದ್ದು ಅವರ ಕುಟುಂಬಸ್ಥರನ್ನು ಮಾತಾಡಿಸಿದ್ದಾರೆ, ಕೇಳೋಣ ಬನ್ನಿ. ಹಾಸನದ ಮೊಸಳೆಯಲ್ಲಿ ಗಣೇಶನ ವಿಸರ್ಜನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ 9 ಜನ ಮೃತಪಟ್ಟಿದ್ದಾರೆ. ಅದರಲ್ಲೂ ಬಳ್ಳಾರಿಯ ಪ್ರವೀಣ್ ಅನ್ನುವಂಥ ನಾಗಲಕೆರೆ ಏರಿಯಾದ ಯುವಕ ಕೂಡ ಅಲ್ಲಿ ಮೃತಪಟ್ಟಿರುವಂಥದ್ದು. ಅದರಲ್ಲೂ ಭಾಳಷ್ಟು ಕಡು ಬಡತನದಿಂದ ಇಂಜಿನಿಯರಿಂಗನ್ನು ಅಲ್ಲಿ ಓದ್ತಾ ಇದ್ದ. ಇದೀಗ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಬಳ್ಳಾರಿ ಅವರ ಮನೆ ಮುಂಭಾಗದಲ್ಲಿ ಸಾಕಷ್ಟು ಆಕ್ರಂದನ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ನೀವಿದೀಗ ಪ್ರವೀಣ್ ಅವರ ಮನೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ತಾಯಿ ಸುಶೀಲ ಸಾಕಷ್ಟು ಬಡತನದಲ್ಲಿಯೇ ಈ ಪ್ರವೀಣನ್ನು ಓದಿಸ್ಬೇಕು, ಇಂಜಿನಿಯರಿಂಗ್ ಮಾಡಬೇಕಂತೇಳಿ ಬಹು ವರ್ಷಗಳ ಕನಸನ್ನು ಕೂಡ ಕಾಣ್ಕೊಂಡಿದ್ರು. ಅವರ ಮನೆಯನ್ನು ನೋಡ್ಬೋದಾಗಿದೆ. ಇದೇ ಈ ಚಿಕ್ಕ ಮನೆಯಲ್ಲಿ ಪ್ರವೀಣ್ ಕೂಡ ಇದ್ದರು. ಅವರ ಜೊತೆಯಾಗಿ ಅವರ ತಾಯಿ ಅಂದರೆ ಅವರ ತಂದೆ ಚಿಕ್ಕ ವಯಸ್ಸಿನಲ್ಲೇ ತೀರು ಹೋಗಿದ್ದಾರೆ. ಹೀಗಾಗಿ ಈ ಮಗನನ್ನು ಚೆನ್ನಾಗಿ ಓದಿಸ್ಬೇಕು ಅಂತನ್ನುವಂಥ ಏನು ಕನಸಿತ್ತು. ಹೀಗಾಗಿ ಮಗನನ್ನು ಸಹ ಸಾಕಷ್ಟು ಕಷ್ಟದಲ್ಲಿದ್ದರೂ ಸಹ ಓದಿಸ್ತಾ ಇದ್ದರು. ಅದರಲ್ಲೂ ಆಸ್ಪತ್ರೆ ಆಗಿರ್ಬೋದು, ಕೆಲವೊಂದಿಷ್ಟು ಹೊರಗಡೆ ಕೆಲಸಗಳಾಗಿರ್ಬೋದು, ಮನೆ ಕೆಲಸಗಳಾಗಿರ್ಬೋದು, ಹೀಗೆ ಕೆಲಸಗಳನ್ನ ಮಾಡ್ತಾನೆ ಪ್ರವೀಣನಿಗೆ ಓದಿಸ್ತಾ ಇದ್ರು. ಈಗ ಪ್ರವೀಣ್ ಇಲ್ಲ ಅನ್ನುವಂಥ ನೋವು ಏನಿದೆ ಕುಟುಂಬಸ್ಥರಿಗೆ ನಿಜಕ್ಕೂ ಅರಗಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ. ಯಾಕಂದರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರವೀಣ ಮೃತದೇಹ ಕೂಡ ಬಳ್ಳಾರಿಗೆ ಬರ್ತಾ ಇದೆ. ಹೀಗಾಗಿ ಸಾಕಷ್ಟು ಅವರ ಕುಟುಂಬಸ್ಥರು ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಆಗಿದೆ. ಈ ಏರಿಯಾದಲ್ಲಿ ಅತಿ ಹೆಚ್ಚಾಗಿ ಇಂಜಿನಿಯರಿಂಗ್ ಮಾಡಿದ್ದು ಅಂತ ಹೇಳಿದ್ರೆ ಬರೀ ಪ್ರವೀಣ್ ಮಾತ್ರ. ಯಾಕಂದರೆ ಪ್ರವೀಣನಿಗೆ ಓದಬೇಕು, ಪ್ರವೀಣ್ ಈ ಉನ್ನತ ಸ್ಥಾನದಲ್ಲಿ ಇರಬೇಕಂತ ಹೇಳ್ಬಿಟ್ಟು ಅವರ ಬಹುದೊಡ್ಡ ತಾಯಿಯ ಕನಸಾಗಿತ್ತು. ಈಗ ತಾಯಿಯವರ ಕನಸು ನನಸಾಗದಿರೋದ್ರಿಂದಾಗಿ ಸಾಕಷ್ಟು ಅವರ ಕುಟುಂಬಸ್ಥರು ಕೂಡ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಜೊತೆಗಿಲ್ಲ ಅವ್ರ ಚಿಕ್ಕಮ್ಮ ಇದ್ದಾರೆ, ಅವ್ರ ಚಿಕ್ಕಮ್ಮನ ಮಾತಾಡಿಸ್ತೇನೆ. ಅಕ್ಕ, ನಿಮಗೆ ಯಾವಾಗ ಗೊತ್ತಾಯ್ತು ಈ ರೀತಿ ಆಗಿದೆ ಅಂತ ಹೇಳಿ? ರಾತ್ರಿ ಗೊತ್ತಾಯ್ತು ಸರ್, 9 ಗಂಟೆಗೆ. ಪ್ರವೀಣ್ಗೆ ಸೀರಿಯಸ್ ಇದೆ ಆಂಟಿ, ಬರ್ರಿ ಜಲ್ದಿ ಅಂತ ಫೋನ್ ಮಾಡಿದ್ರು ಸರ್ ಫ್ರೆಂಡ್ಸು. ಅಮ್ಮ, ನಾವು ಏನಾಗಿರಲ್ಲ, ಸ್ವಲ್ಪ ಪೆಟ್ಟಾಗಿರುತ್ತೆ ಅನ್ಕೊಂಡ್ವಿ. ಆದ್ರೆ ಸ್ಪಾಟ್ ಡೆಡ್ ಆಗಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಅಮ್ಮ, ಪ್ರವೀಣ ಸರ್ ಅವನು. ಪ್ರವೀಣ ನಿಮಗೆ ಇದಕ್ಕಿಂತ ಮುಂಚೆ ಯಾವಾಗ ಬಂದು ಹೋಗಿದ್ದ? ಅವಾಗ ಮೊನ್ನೆ 23ಕ್ಕೆ ಬಂದು ಹೋಗಿದ್ದ ಸರ್. ಅವನು ಗಣೇಶ ಹಬ್ಬಕ್ಕೆ ಹಬ್ಬ ಮಾಡ್ಕೊಂಡು ಎಲ್ಲರ ಹತ್ರ ಮಾತಾಡ್ಕೊಂಡು ಹೋದ ಸರ್. 2 ದಿನ ಇದ್ದು. ಅಮ್ಮ, ಅವಾಗ ಇಂಥ ಸುದ್ದಿ ಕೇಳಿದ್ವಿ ಸರ್. ಈಗ ಅವನು ಬಹಳ ಕನಸಿತ್ತಕ್ಕ ಇಂಜಿನಿಯರಿಂಗ್ ಮಾಡ್ಬೇಕಂತ ಹೇಳಿ. ಅವ್ರ ತಾಯಿ ಕೂಡ ಅಷ್ಟೇ ಕಷ್ಟಪಡ್ತಾ ಇದ್ರು. ನಿಮ್ಮ ಹತ್ರ ಏನಾದ್ರು ಮಾತಾಡ್ತಿದ್ದ ಇಂಜಿನಿಯರಿಂಗ್ ಬಗ್ಗೆ? ಅವ್ನು ಭಾಳ ಕನಸಿತ್ತು ಸರ್, ಇಂಜಿನಿಯರಿಂಗ್ ಮುಗಿಸ್ಬೇಕು, ನಾನು ಜಾಬ್ ಮಾಡಬೇಕು, ನಮ್ಮಮ್ಮನ ಸಾಕಬೇಕು. ಇಷ್ಟು ಕಷ್ಟಪಟ್ಟು ಓದಿಸಿದಳು ನಮ್ಮಮ್ಮ ನನ್ನ. ಇನ್ನೊಂದು ವರ್ಷ ಆದಮೇಲೆ ನಾನು ಜಾಬ್ ಮಾಡ್ತೀನಮ್ಮ, ನೀನೇನು ಕೆಲ್ಸಕ್ಕೆ ಹೋಗ್ಬೇಡ ಅಂತಿದ್ದ ಸರ್ ಅವನು. ಅಮ್ಮ, ಈ ಮನೆ ನಾನೇ ಕಟ್ಟಿಸ್ತೀನಮ್ಮ ಅಂತಿದ್ದ ಸರ್. ಆದ್ರೆ ಇವಾಗ ನಮ್ಮ ಅಕ್ಕ ಒಂಟಿ ಸರ್, ಗಂಡ ಇಲ್ಲ ಸರ್.
ಪ್ರವೀಣ್ಗೆ ತಂದೆ ಇಲ್ಲ ಸರ್, ಆದ್ರೂ ಹಂಗ ಓದಿಸಿದ್ಲ ಸರ್. ನನ್ನೊಟ್ಟಿಗೆ ಇನ್ನೊಬ್ರು ಅವ್ರು ಚಿಕ್ಕಮ್ಮಿದ್ರು, ಅವ್ರನ್ನೂ ಮಾತಾಡ್ತೀನಿ. ಅಕ್ಕ, ನಿಮ್ಮ ಜೊತೆ ಯಾವ ರೀತಿ ಮಾತಾಡ್ತಿದ್ದ ಪ್ರವೀಣ, ಏನಂತ ಹೇಳ್ತಾ ಇದ್ದ? ಸಂತೋಷವಾಗಿ ಮಾತಾಡ್ತಿದ್ದ ಸರ್. ಅವಾಗ ಅವಾಗ ನಮ್ಮ ಮನೆಗೆ ಬರ್ತಿದ್ದ, ಆಂಟಿ ಆಂಟಿ ಅಂತಿದ್ದ ಸರ್. ಎಲ್ಲರನ್ನ ಮಾತಾಡ್ಸಿ ಓದ್ತಿತ್ತು, ಎಲ್ಲರ ಮನೆಗಳಿಗೆ ಹೋಗಿ ಆಂಟಿ ಆಂಟಿ ಅಂತ ಮಾತಾಡ್ಸಿ ಬರ್ತಿದ್ವಿ. ಇವಾಗ ಯಾರ ಮನೆಗೆ ಹೋಗಕ್ಕಿಲ್ದಂಗೆ ಆಗ್ಬಿಡ್ತು ಸರ್ ಆ ಹುಡುಗ. ಅಸಲು ಎಲ್ಲರ ಮನೆಗೆ ಬಂದು ಮಾತಾಡಿಸಿ, ಅತ್ತೆ ಚೆನ್ನಾಗಿ ಕೆಲಸ ಮಾಡ್ತೀನಿ, ನಮ್ಮ ಅಮ್ಮನ ಸಾಕ್ತೀನಿ, ನಮ್ಮಮ್ಮ ಭಾಳ ಕಷ್ಟ ಬಿದ್ದಾಳ ಅಂತೇಳಿ ಎಲ್ಲ ಹೇಳ್ಕೊಂಡು ಆ ಹುಡುಗ ಲಾಸ್ಟ್ ಹಿಂಗೆ ಆಗ್ಬಿಟ್ಟು ಸರ್. ನನ್ನೊಟ್ಟಿಗೆ ಇಲ್ಲಿ ಕುಟುಂಬಸ್ಥರು ಕೂಡ ತಮ್ಮ ಆಕ್ರಂದವನ್ನು ಹೇಳ್ತಾ ಇದ್ರು. ನಿಜಕ್ಕೂ ಪ್ರವೀಣ್ ಇಲ್ಲಿ ಪ್ರತಿಯೊಬ್ಬರ ಈ ಏರಿಯಾದಲ್ಲಿರುವ ಮನೆಗಳಿಗೆ ಭೇಟಿ ನೀಡಿ, ನಾನು ಮುಂಬರೋ ದಿನಗಳಲ್ಲಿ ನಮ್ಮ ತಾಯಿನ ಬಹಳ ಚೆನ್ನಾಗಿ ಸಾಕ್ತೀನಿ, ನಾನು ಒಂದು ಮನೆಯನ್ನು ಕಟ್ಕೋತೀನಿ ಅನ್ನುವಂಥ ಕನಸನ್ನು ಕೂಡ ಕಟ್ಕೊಂಡಿದ್ದ. ನಿಜಕ್ಕೂ ಈ ರೀತಿಯಾದಂಥ ಘಟನೆ ಈ ಕುಟುಂಬಸ್ಥರಿಗೆ ಒಂದು ಬರಸಿಡ್ಲು ಬಡದಂತಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ. ಹೌದು ಸರ್, ಸಣ್ಣವರಿದ್ದಾಗೆ ತಂದೆನ ಕಳೆದುಕೊಂಡವ್ರು. ಆದ್ರೆ ಅವ್ರಮ್ಮ ಏನು ಕಮ್ಮಿ ಮಾಡಿದ್ದಿಲ್ಲ ಸರ್, ಕೂಲಿ ಮಾಡಿ ಅವ್ರನ್ನ ಚೆನ್ನಾಗಿ ಓದಿಸಿದ್ದ ಸರ್. ಅಮ್ಮ ಇವಾಗ ಯಾರು ಇರ್ತಾರೆ ನಮ್ಮ ತಾಯಿ? ಸರ್ ಅವ್ರು ಕೂಲಿ ಕೆಲಸ ಮಾಡಿ ಓದಿಸ್ತಾ ಇದ್ರು ಸರ್ ಪ್ರವೀಣನ. ಅವ್ನು ಚೆನ್ನಾಗಿ ಓದ್ತಾನೆ. ಸರ್ ಪ್ರವೀಣ್ 23rd ಗಣೇಶ ಹಬ್ಬಕ್ಕೆ ಬಂದಿದ್ದೆ ಸರ್.